ನಮಸ್ತೆ. ನನ್ನ ಪ್ರಣವಪೂರ್ವ ನಮಸ್ಕಾರಗಳು. ಗುರೂಜಿ, ನಿಮ್ಮ ಜ್ಯೋತಿರ್ಮಠ ಇದೆಯಲ್ಲ, ಇದ್ರ ಮೂಲ ಏನು? ಹೇಗೆ ಬಂದ್ರಿ ಇದು? ಸಂಕ್ಷಿಪ್ತವಾಗಿ ಕೆಲವು ವಿವರಣೆಯನ್ನು ನಾನು ಹೇಳೋದಾದ್ರೆ, 17ನೆಯ ಶತಮಾನದ ಅಖೈರಕ್ಕೆ ಇದು ಉದಯ ಆಗಿದೆ. ಆ ಪೂರ್ವದಲ್ಲಿ ಯಾವ ಇವತ್ತು ನಾವು ಕೋನಾರ್ಕ ಅಂತ ಹೇಳ್ತಾ ಇದ್ದೇವೆಯೋ, ಅಲ್ಲಿ ಗುರುಕುಲದಲ್ಲಿ ಪ್ರಧಾನ ಪುರೋಹಿತರಾಗಿ 1-2-3 ತಲೆ ಹೋಯ್ತು. ಪ್ರಧಾನ ಪುರೋಹಿತರು, ಶಾಸ್ತ್ರವೇತ್ತರು. ಅವರಿಂದ ಮುಂದೆ ಭುವನೇಂದ್ರಾಚಾರ್ಯರು ಅಂತ ಒಬ್ಬರು ಮಹಾನ್ ಪಂಡಿತರು, ಮಹಾನ್ ಯಾಗಗಳನ್ನು ಮಾಡಿರ್ತಕ್ಕಂಥ ಮಹಾನ್ ಪುರುಷರು. ಅವರಿಗೆ ಮಗನಾಗಿ ಹುಟ್ಟಿದವನೇ ಯೋಗಿರಾಜೇಂದ್ರ. ಅಲ್ಲಿಯವರೆಗೂ ಆಚಾರ್ಯರು ಪುರೋಹಿತರು ಅಂತ ಇಷ್ಟೇ ಹೊರತು ಸ್ವಾಮಿಗಳು ಅಂತ ಇರಲಿಲ್ಲ. ಆಮೇಲೆ ಇವರು ನನಗೆ ಸಂಸಾರ ಬೇಡ, ನಾನು ಸಮಾಜವನ್ನು ತಿಳಿದು ಬದುಕ ಸನ್ಯಾಸಿ ಆಗುತ್ತೇನೆ ಅಂತೇಳಿ ಸನ್ಯಾಸಿ ಆಗಬೇಕಾದಂಥ ನಿರ್ಣಯವನ್ನು ತಗೊಂಡು, ಉದಾಹರಣೆ ಮುಂಬಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಮಹಾರಾಜರು ಕೋಣಾರ್ಕದ ಒಂದು ಆಶ್ರಮಕ್ಕೆ ಹೇಳಿ ಕಳಿಸಿದಾಗ ಬಂದು ಇಲ್ಲಿ ಉಳಿತಕ್ಕಂಥದ್ದು ಕಳಿಲೆ ಅಂತ ಗ್ರಾಮ. ಅದು ರಂಗನಾಥನ ಅಂತ ಮೈಸೂರು, ಆಮೇಲೆ ಶ್ರೀರಂಗಪಟ್ಟಣ, ಅಲ್ಲಿಂದ ಮುಂದೆ ಒಂದು ಕಳಿಲೆ ಅಂತ ಗ್ರಾಮ ಬರ್ತಂತೆ. ಅಗ್ರಹಾರ ಬ್ರಾಹ್ಮಣರ ಊರು, ಬ್ರಾಹ್ಮಣ ಪ್ರಧಾನ ಊರು. ಬ್ರಾಹ್ಮಣರು ಇವರಲ್ಲಿ ವಿದ್ಯೆ ಕಲಿತಾ ಇದ್ರು. ಯಾರು ಭುವನೇಂದ್ರಾಚಾರ್ಯರಲ್ಲಿ ವಾಸ್ತುಶಾಸ್ತ್ರ, ಜ್ಯೋತಿಷಾಸ್ತ್ರ, ಸಮಗ್ರವಾಗಿ ವೇದ, ಉಪನಿಷತ್ತು ಇವುಗಳನ್ನು ಕಲಿತಾ ಇದ್ರು. ಆ ಸಂದರ್ಭದಲ್ಲಿ ಇವರಿಗೆ ಒಂದು ಮನೆಯನ್ನೇ ಬಿಟ್ಟು ಕೊಟ್ಬಿಟ್ಟಿದ್ರು. ಇವರ ಪರಿವಾರಕ್ಕೆ ನೀವು ಒಂದು ಮನೆಯಲ್ಲಿ ತಗೊಳ್ಳಿ ಅಂತೇಳಿ. ಅಂತ ಸಂದರ್ಭದಲ್ಲಿ ಇವರು ಒಂದೇ ಕಡೆ ನಿಲ್ಲುವಂಥ ವ್ಯವಸ್ಥೆ ಇರಲಿಲ್ಲ ಇವರಿಗೆ. ಹತ್ತುವುದಕ್ಕೆ ಒಂದು ಕುದುರೆ, ಆಮೇಲೆ ಪುಸ್ತಕಗಳನ್ನು ಓದ್ಕೊಂಡು ಹೋಗೋದಕ್ಕೆ ಒಂದು ಬಸವ, ಇವು ಇವರ ಆಸ್ತಿ. ಹೀಗೆ ಎಲ್ಲೆಲ್ಲಿ ಇವರಿಗೆ ಬೇಡಿಕೆ ಇದೆಯೋ, ಆಮಂತ್ರಣ ಇದೆಯೋ ಅಲ್ಲಿ ಹೋಗಿವಿ. ವೇದಘೋಷಗಳನ್ನ, ಉಪನಿಷತ್ತುಗಳನ್ನ ಕಲಿಸೋದು, ಮಾಡೋದು ಮಾಡ್ಬೇಕು. ಆ ಭುವನೇಂದ್ರಾಚಾರ್ಯರಿಗೆ ಮಗನಾಗಿ ಹುಟ್ಟಿದವರೇ ಯೋಗಿರಾಜೇಂದ್ರ ಸ್ವಾಮಿಗಳು. ಅವರಿಂದ ಸ್ವಾಮಿತ್ವ ಬಂತು. ಸ್ವಾಮಿಗಳಾದವರೇ ಯೋಗಿರಾಜೇಂದ್ರ ಸ್ವಾಮಿ. ಅದರ ಹಿಂದೆ ಎಲ್ಲ ಪುರೋಹಿತ ವಂಶದವರೇ. ಈ ಸಂದರ್ಭದಲ್ಲಿ ಜನರ ಒಂದು ಕೋರಿಕೆ ತುಂಬಾ ಅತಿ ಆಯಿತು. ಹಾಗಿದ್ರೆ ನೀವು ನಿಮ್ಮಷ್ಟಕ್ಕೆ ನೀವು ಹೋದ್ರೆ ಮುಂದೆ ವಂಶಾವಳಿನೇ ಇರೋದಿಲ್ಲ, ನೀವು ಒಪ್ಪಲೇಬೇಕು, ಸಂಸಾರ ಬಂಧನ ತಗೋಬೇಕು. ಮತ್ತೆ ಆ ನಿಟ್ಟಿನಲ್ಲಿ ಸಂಸಾರಿ ಅಂತ ಸನ್ಯಾಸಿ ಆಗೋದಕ್ಕೆ ಸಂಸಾರ ಇಲ್ಲ ಅಂತ ಅನ್ನೋದೆಲ್ಲಿದೆ? ಸಂಸಾರದಿಂದಲೂ ಸನ್ಯಾಸಿ ಆಗ್ಬೋದಲ್ಲ. ಚತುರಾಶ್ರಮ ಪದ್ಧತಿಗಳು ಇವೇ ಅಲ್ಲ. ಮತ್ತು ನೀವೆಲ್ಲ ಮಂದಿಗೆ ಹೇಳೋರು, ನೀವು ಬೇಕು, ನಮಗೆ ನಿಮ್ಮಿಂದ ಒಂದು ಸಂತಾನ ಬೇಕು ಅಂತ ಹೇಳಿದಾಗ ಸಂಸಾರ ಬಂಧನಕ್ಕೆ ಒಪ್ಕೋತಾರೆ. ಒಪ್ಕೊಂಡು ಸಂಸಾರಿಗಾಗಿ ಚತುರಾಶ್ರಮ ಪದ್ಧತಿ ಏನಿತ್ತು ಆ ನಿಟ್ಟಿನಲ್ಲಿ ನೋಡಿದಾಗ ಅವಳು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದ ನಂತರ ಮುಂದೆ ತುಂಬಾ ಹಠ ಮಾಡ್ತಾಳೆ. ನನಗೂ ಮಗು ಬೇಕು ಅಂತೇಳಿ, ಮಗು ಬೇಕು, ಮರಣ ಬೇಕು ಅಂತ ಕೇಳ್ತಾರೆ. ನನಗೆ ಮರಣ ಬಂದರೂ ಚಿಂತೆ ಇಲ್ಲ, ಮಗು ಬೇಕು ಅಂತ ಹೇಳ್ತಾರೆ. ಆ ನಂತರ ಇತ್ತ ಮಗು ಅರ್ಥ ಮರಣ, ಹೀಗಾಗುತ್ತೆ. ಯಾರೋ ಜೋಪಾನ ಮಾಡಿದ್ರೆ ಮಗುವನ್ನು. ಯೋಗಿರಾಜೇಂದ್ರ ಸ್ವಾಮಿಗಳನ್ನ ಯಾರೋ ಓದು ಸ್ವಲ್ಪ ಬುದ್ಧಿಮುಖ ಅನ್ನೋದಕ್ಕೆ ತುಂಬಾ ವಿಶೇಷವಾದ ಜ್ಞಾನವುಳ್ಳಂಥವ್ರು ಯಾರು ಅವರ ಯೋಗ, ಅದನ್ನು ನಾವು ಹೇಳಲಿಕ್ಕಾಗೋಲ್ಲ. ಆ ನಿಟ್ಟಿನಲ್ಲಿ ಅವರು ಸಹಿತ ಹಾಗೆಯೇ ಹಿಮಾಲಯಕ್ಕೂ ನೇರವಾಗಿ ಹೋಗೋದು ಬರೋದು, ಈ ಸಂಬಂಧವನ್ನು ಇಟ್ಕೊಂಡು ಮುಂಬಡಿ ಕೃಷ್ಣರಾಜಗಳು ನಿಮಗೆ ಮಠ ಕೊಡ್ತೇವೆ, ಕಟ್ಟಿಕೊಡ್ತೇವೆ, ನೀವು ಇರಿ ಅಂತ.
ಅದು ಮಹಾರಾಜರ ಮಠ ಆಗುತ್ತೆ. ಮಹಾರಾಜರ ಮಠದಲ್ಲಿ ಅದನ್ನೆಲ್ಲ ಮಠ ಕಟ್ತೇವೆ. ಹೇಗೆ ಕಟ್ತೇವೆ ಅಂದ್ರೆ ಕಾಲಾತೀತವಾದ ಪ್ರಶ್ನೆ. ಯಾರು ಕಟ್ತಾರೋ, ಯಾರು ಉಳಿತಾರೋ, ಯಾರು ಹೋಗ್ತಾರೋ ಗೊತ್ತಿಲ್ಲ ಅಂತೇಳಿ ಅವ್ರಿಗೆ ಕರಾರುವಕ್ಕಾಗಿ ಜ್ಯೋತಿ ಮಠ ಅಂತ ಹೆಸರು ಇಟ್ಟವ್ರು ಅವ್ರು ಯಾರು? ಯೋಗಿರಾಜೇಂದ್ರ ಸ್ವಾಮಿಗಳು. ಓಕೆ. ನಾನ್ ಕಟ್ಟಬೇಕು ಅಂತಿಲ್ಲ, ಕಟ್ತೇನೆ ಇಲ್ಲ ಗೊತ್ತಿಲ್ಲ. ಆದ್ರೆ ಮಹಾರಾಜರು ಕಟ್ಟಿದ ಮಠದಲ್ಲಿ ನಾವು ಇರೋದಿಲ್ಲ. ಅದು ಮಹಾರಾಜರ ಮಠ ಆಗುತ್ತೆ ಹೊರತು ಜ್ಯೋತಿರ್ ಮಠ ಆಗೋದಿಲ್ಲ ಅಂತೇಳಿ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀರಿನಿಂದ ದೀಪ ಹಚ್ಚಿ ತೋರಿಸ್ತಾರೆ. ಇದಕ್ಕೆ ಜ್ಯೋತಿರ್ ಮಠ ಅಂತ ನಾಮಕರಣ ಮಾಡ್ತಾರೆ. ಅದು ಎಲ್ಲಿ ಕಟ್ತೇನೆ ಗೊತ್ತಿಲ್ಲ, ಯಾರು ಕಟ್ತಾರೆ ಗೊತ್ತಿಲ್ಲ, ನನ್ನ ತಲೆಮಾರಿಗೆ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಈ ಮಠ ಮುಂದೆ ಯಾವತ್ತೂ ಉದಯ ಆಗಲಿ, ಇದಕ್ಕೆ ಜ್ಯೋತಿರ್ ಮಠ ಅನ್ನುವ ನಾಮೆಯನ್ನಿಟ್ಟು ಇದೇ ಸಾಕ್ಷಿ ಅಂತೇಳಿ ನೀರಿನಿಂದ ದೀಪವನ್ನು ಹಚ್ಚಿ ಎಲ್ಲರಿಗೂ ಹೇಳ್ತಾರೆ, ಘಂಟಾಘೋಷವಾಗಿ ಹೇಳ್ತಾರೆ. ಆಮೇಲೆ ಅವರು 115 ವರ್ಷ ಬದುಕಿ ಪಾಪಾಗ್ನಿ ನದಿ ಇದೆಯಲ್ಲ, ಪಾಪಾಗ್ನಿ ಮಠದ ನದಿ ಇದೆಯಲ್ಲ, ಅಲ್ಲೇ ಏನಾಗ್ತಾರೆ. ಆಮೇಲೆ ದೇಹ ಸಿಕ್ಕೋದಿಲ್ಲ, ಹುಡುಕ್ಬಿಟ್ರೆ ಯಾವ ದೇಹ ಸಿಕ್ಕೋದಿಲ್ಲ. ನಾನು ನಾಗಾಗಿ ಹೋಗ್ತಾನೆ ಅಂತ ಹೇಳಿ ಹೋಗಿರ್ತಾನೆ, ಸಿಕ್ಕೋದಿಲ್ಲ, ದೇಹ ಸಿಕ್ಕೋದಿಲ್ಲ. ಇದು ಅವರ ಇತಿಹಾಸ. ಅವನ ಮಗನಾಗಿ ಬಂದಂಥವ್ನು ಏನು ಮಗು ಹುಟ್ಟಿರ್ತಲ್ಲ, ಅದು ಬೇರೆಯವರ ಆಶ್ರಯದಲ್ಲಿ ಬೆಳೀತು. ಯಾರು ಕುಳಿತು ಬೆಳೀತು. ಬೆಳೆದಂಥವನ ಮುಂದೆ ಅವನು ಭಾಸ್ಕರೇಂದ್ರ ಸ್ವಾಮಿ ಅಂತ ಅವನಿಗೆ ಹೆಸರು. ಅವನಿಗೆ ವಿಧಿವತ್ತಾಗಿ ವಿವಾಹ ಸಂಸ್ಕಾರಗಳು ಸಕಾಲದಲ್ಲಿ ಅವನು ಮುಂದೆ ಅವನ ಹೆಂಡತಿಯವರು ತೀರಿ ಹೋಗ್ತಾನೆ. ತೀರಿ ಹೋದ್ಮೇಲೆ ಅವನು ಸನ್ಯಾಸತ್ವಕ್ಕೆ ಅವಕಾಶ ಮಾಡಿಕೊಂಡು ಸನ್ಯಾಸಿಯಾಗಿನೇ ಛತ್ರಾಶ್ರಮ ಪದ್ಧತಿಯಲ್ಲಿ ಏನಿತ್ತು ಅವನು ಆಗ್ತಾನೆ. ಆ ಪದ್ಧತಿಯಲ್ಲಿ ಕೆಲವು ವಿಧಾನಗಳಿದ್ದಾವೆ. ಏನು ವಿಧಾನ ಅಂದ್ರೆ ಸನ್ಯಾಸಿಗೆ ಕುಟೀಚಕ, ಬಹುದಕ, ಹಂಸ, ಪರಮಹಂಸ, ಪೌರಾಣಿಕಾಚಾರ್ಯ ಅಂತ. ಆಮೇಲೆ ಪುನಃ ಅವಧೂತ. ಇವನಿಗೆ ಇದು ಇರ್ಬೇಕು ಅಂತಿಲ್ಲ. ಅವಧೂತ ನೀವು ಸಹಿತ ಅವಧೂತನಾಗಬಹುದು ಇವತ್ತಿನ ದಿವಸ. ಅವನಿಗೆ ಕಾಷಾಯ ವಸ್ತ್ರ ಬೇಕು ಹಾಗೆ ಹೀಗಿರ್ತಕ್ಕಂಥದ್ದು ಅವಧೂತ, ಆರೂಢ, ಇವೆಲ್ಲ ವಿಶೇಷವಾದಂಥ ಶಿವಾರೂಢ, ಬ್ರಹ್ಮಾರೂಢ, ಹಿಂಗೆಲ್ಲ ವಿಶೇಷತೆಗಳು ಸನ್ಯಾಸತ್ವದಲ್ಲಿ ಬರ್ತವೆ. ಅವು ಛತ್ರಾಶ್ರಮ ಪದ್ಧತಿಯಲ್ಲಿ ನಾವು ಬ್ರಹ್ಮನ ಒಂದು ಅಂಶಾವತಾರಿಗಳು ಹಾಗೆ ಅಂತ ಹೇಳ್ಕೊಂಡ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವರಿಗೆ ಪುನಃ ಒಬ್ಬ ಮಗ ಆಗ್ತಾನೆ. ಅವರಿಗೆ ಗಿರಿರಾಜೇಂದ್ರ ಅಂತ ಇರ್ತಾರೆ. ಗಿರಿರಾಜೇಂದ್ರ ಅಂತ ಇಟ್ಟರೆ ಅವನು ಮಹಾನ್ ವಿದ್ಯಾವಂತನೇ ಆಗ್ತಾನೆ. ಅವನು ಅನೇಕ ರಾಜ ಮಹಾರಾಜಗಳ ದರ್ಬಾರಕ್ಕೆ ಹೋಗಿ ನಮ್ಮ ಹಿಂದೂ ಸನಾತನ ಪರಂಪರೆಯ ಇದನ್ನು ಐತಿಹಾಸಿಕವನ್ನ ಅವನು ಉಳಿಸ್ತಾನೆ. ಆಮೇಲೆ ವಿವೇಕಾನಂದರು ಬರ್ತಾರೆ ಅನ್ನೋದನ್ನ, ಒಬ್ಬನು ದೇಶದ ಏಕಮೇವ ವ್ಯಕ್ತಿ ಬರ್ತಾನೆ ಅನ್ನೋದನ್ನ ಹೇಳಿದವರು ಅವರು. ಆ ನಂತರ ಮುಂದೆ ಭಾಸ್ಕರೇಂದ್ರ ಸ್ವಾಮಿಗಳು ಹಿಂದಿನವರು ಈ ದೇಶ ಸ್ವತಂತ್ರ ಆಗುತ್ತೆ, ಈ ರಾಜ್ಯದವರೆಲ್ಲ ಹೋಗ್ತಾರೆ, ಹೋದಾಗ ನಾನು ರಾಜರ ಆಶ್ರಯವನ್ನು ಪಡೆಯೋದಿಲ್ಲ ಅಂತ ಖಂಡಿತವಾಗಿ ಹೇಳಿದಂಥವ್ರು ಅವರು. ಮತ್ತು ಆ ನಿಟ್ಟಿನಲ್ಲಿ ವಿವೇಕಾನಂದರು ಹುಟ್ಕೊಂಡು ಅವರು ದೇಶದಲ್ಲೆಲ್ಲ ಇವತ್ತು ಪ್ರಪಂಚದಲ್ಲೆಲ್ಲ ಖ್ಯಾತಿಯನ್ನು ಪಡ್ಕೊಂಡು ಅವರು ಆದರು. ಮತ್ತೆ ಗಿರಿರಾಜೇಂದ್ರ ಸ್ವಾಮಿಗಳು ಅವರಿಗೆ ಅವರು ಸಹಿತ ಮಠ ಕಟ್ಟಲಿಕ್ಕಾಗೋದಿಲ್ಲ. ಆಮೇಲೆ ಇಲ್ಲಿ ಏನಿದೆ ಅಂತ ವಿಶೇಷ, ಇಲ್ಲಿಗೆ ಯಾಕೆ ಬಂತು ಕಟ್ಟಲಿಕ್ಕೆ, ಅದಕ್ಕೆ ಬೇಕಾದಷ್ಟು ಕಡೆ ಕಟ್ಬೋದಾಗಿತ್ತಲ್ಲ. ಚಾಮರಾಜ ಒಡೆಯರು ನನಗೆ ಅತ್ಯಂತ ಇದ್ರು, ತುಂಬಾ ಹತ್ತಿರ ಇದ್ರು. ನನ್ನ ಲಂಡನ್ ಕರ್ಕೊಂಡು ಹೋದವರು ಅವರು. ನನ್ನನ್ನ ಲಂಡನ್ ಕರ್ಕೊಂಡು ಹೋದವರು. ಅಲ್ಲಿ ಅದು ಪ್ರಪಂಚದ ಜ್ಯೋತಿಷ್ಯ ಸಮ್ಮೇಳನವನ್ನು ಜರುಗಿದಾಗ ನಿಮ್ಮ ಅರಮನೆಯಿಂದ ಪಂಡಿತರನ್ನ ಆಹ್ವಾನ ಮಾಡಿದಾಗ ನಾನು ಆವಾಗ 21 ವರ್ಷದ ಹುಡುಗ. ನನಗೆ ಆ ನಿಟ್ಟಿನಲ್ಲಿ ಏನೋ ಗೊತ್ತಿಲ್ಲ, ಅಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕು, ಏನೋ ಗೊತ್ತಿಲ್ಲ. ಆದರೆ ನನ್ನ ಅಜ್ಜಿ ನನಗೆ ಕೊಟ್ಟಿರ್ತಕ್ಕಂಥ ವಿದ್ಯೆ. ಹೋಗಿ ಅವತ್ತಿನ ದಿವಸ ನನ್ನನ್ನು ರಾಜಮರ್ಯಾದೆಯಿಂದಲೇ ಕಂಡ್ರು. ಮಹಾರಾಜರನ್ನ ಹೆಂಗ್ ಕಾಣ್ತಿದ್ರು ನಮ್ಮನ್ನು ಹಾಗೇನೆ ಕಂಡ್ರು. ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದೆ. ಒಂದು ಮಾತನ್ನು ಹೇಳಿದೆ, ಇವತ್ತಿನ ಜ್ಯೋತಿಷ್ಯದ ಬಗ್ಗೆ ನಾನು ಮಾತಾಡೋದಿದ್ರೆ ಅದಕ್ಕೆ ನಾನು ಒಂದು
ಉದಾಹರಣೆ ಕೊಟ್ಟು ನನ್ನ ಸಮಯವನ್ನು ನಾನು ವ್ಯಾಲ್ಯದಲ್ಲಿ ಕೊಡ್ತೇನೆ ಅಂತ ಹೇಳಿ ಇವತ್ತು ಒಂದು ವಾಲ್ ಕ್ಲಾಕ್ ಗಡಿಯಾರ ಇದೆ, ವಾಲ್ ಕ್ಲಾಕ್ ಇದೆ. ಅದು 6 ಗಂಟೆಗೆ ಕೆಟ್ಟು ನಿಂತಿದೆ. 6 ಗಂಟೆಗೆ ಕೆಟ್ಟು ನಿಂತ್ಬಿಟ್ಟಿದೆ. ಆ ಗಡಿಯಾರ ದಿನಕ್ಕೆ 2 ಸಾರಿ ಕರೆಕ್ಟ್ ಆದಂತ ಸಮಯ ತೋರಿಸ್ತಿದೆ. ಮುಂಜಾನೆ 6 ಗಂಟೆಗೆ ಒಂದ್ಸರಿ ತೋರಿಸ್ತದೆ, ಸಂಜೆ 6 ಗಂಟೆಗೆ ಒಂದು ಸಾರಿ ತೋರಿಸ್ತದೆ. ಆ ಕೆಟ್ಟ ಗಡಿಯಾರದಷ್ಟು ನಿಯತ್ತುಳ್ಳ ಜ್ಯೋತಿಷಿಗಳು ಇವತ್ತು ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಸ್ಥಿತಿ ಇಲ್ಲಿ ಬಂದು ನಿಂತಿದೆ ಅಂತೇಳಿ ನಾನು ಹೆಚ್ಚಿನ ಪಂಡಿತರು ಮಾತಾಡಲಿ ಅಂತೇಳಿ ಬೇರೆ ಇನ್ನೊಂದಿಷ್ಟು ವಿಚಾರಗಳನ್ನು ಕೊಟ್ಟು ನಾನು ಕಡಿಗಾದೆ. ಈತ ಗಿರಿರಾಜೇಂದ್ರ ಸ್ವಾಮಿಗಳು ಮಗನೇ ನನ್ನ ತಂದೆ ರಾಮಚಂದ್ರೇಂದ್ರ ಸ್ವಾಮಿಗಳು. ಅವರು ವಿದ್ಯಾವಂತರಾಗಲಿಲ್ಲ, ಚೆನ್ನಾಗಿ ಓದಲಿಲ್ಲ. ಅವಾಗ ಓದು ಅನ್ನೋದು ಬಹಳ ಕಷ್ಟ ಇತ್ತು. ಆಮೇಲೆ ಅವಾಗ ಯಾವುದೋ ಬ್ರಾಹ್ಮಣರನ್ನ ಜೋಳ ಕೊಟ್ಟು ನಮ್ಮ ಅಜ್ಜಿ ಅವರಿಗೆ ಕನ್ನಡ ಬರಲಿ ಅಂತೇಳಿ ಓದಲಿಕ್ಕೆ ಸ್ವಂತ ಜ್ಞಾನ ಭಾಳ ಇತ್ತು ಅವರಿಗೆ. ಒಂದು ದೃಷ್ಟಿಯಿಂದ ಪುನಃ ಇವ್ರನ್ನು ಮಗನ್ನು ಓದಿಸೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವಳು ನನಗೆ ಅವರು ಮೈಸೂರು ಅರಮನೆಯಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಪಂಡಿತ ಪ್ರಮಾಣ ಪದವಿ ಅದಕ್ಕೆ ಹಾಕೊಂಡು ತನ್ನ ರೂಮ್ನಲ್ಲೇ ಇಟ್ಕೊಂಡು ಓದಿಸ್ತು. ನಾವು ಹೇಳ್ತಾ ಇದ್ಲು ನನಗೆ. ಅದೇ ಇವತ್ತು ನನ್ನ ತಲೆಯಲ್ಲಿ ಬಂದಿರೋದು. ಮುಂದೆ ಒಂದು ಸಣ್ಣ ಪ್ರಶ್ನೆ ಹೇಳಿ. ಹಂಗೆ ಬರೀತವೆ. ನಿಮ್ ತಾಯಿ ಹೆಸರೇನು? ನಿಮ್ ತಾಯಿ ಹೆಸರು? ನನ್ನ ತಾಯಿ ಹಿಂದೆ ಅದು ಅದು ಕರಜಗಿ ಅಂತ ತಾಲೂಕು, ಅದು ಹಾವೇರಿಯಲ್ಲಿ ಸೇರಿದೆ. ಅಲ್ಲಿ ಒಂದು ಕಲಕೋಟಿ ಅಂತೇಳಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿದ್ದವಳು ಹುಟ್ಟಿದವಳು. ಅವಳನ್ನ ನಮ್ಮ ತಂದೆ ಮದುವೆ ಆದ್ರು. ಅವಳಿಗೆ ನಾನೇ ಹಿರಿಯ ಮಗ. ಅವಳು ಅಂತ ವಿದ್ಯಾವಂತ ಅಲ್ಲ. ಆದರೆ ಆಕೆಗೆ ಈ ಕಸೂತಿ ಕಲೆ ಅಂತಿತ್ತಲ್ಲ ಒಂದು ಕಾಲಕ್ಕೆ, ಆ ಕಸೂತಿ ಕಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು ಅವರಿಗೆ. TR ನೆಸ್ವಿ ಅಂತೇಳಿ MP ಇದ್ದರು ನೋಡಿ. TR ನೆಸ್ವಿ ಅಂತೇಳಿ MP ಇದ್ದಾಗ ರಾಜಕೀಯ ಮುಖಂಡರು ತಂದವರಿಗೆ ತುಂಬಾ ಹತ್ತಿರ. ಆವಾಗ ಅಲ್ಲಿ ಡೆಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಡೆಲ್ಲಿ ಮಹಾತ್ಮ ಗಾಂಧಿ ಫೋಟೋ, ಚಕ್ರ, ಅಶೋಕ ಚಕ್ರ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅನ್ನೋದನ್ನ ಕಸೂತಿಯಿಂದ ಅವರು ರಚನೆ ಮಾಡಿದ್ರು. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಹಾಗಾಗಿ ತಾಯಿ ಅಂತ ವಿದ್ಯಾವಂತ ಅಲ್ಲ, ನಾನು ಅಜ್ಜಿ ಮಾತ್ರ ವಿದ್ಯಾವಂತೆ. ಅಜ್ಜಿ ಕೈಯಲ್ಲಿ ನಾನೇನೋ ನಾನು ಬಹಳಷ್ಟು ತಿಳ್ಕೊಳ್ಳಿಲ್ಲ. ಕನ್ನಡ ಓದೋದು ಸಹಿತ ಮುಂದುವರಲಿಲ್ಲ. 7ನೇ ಕ್ಲಾಸ್ನಲ್ಲಿ ಡಿಸ್ಟಿಕ್ ನಲ್ಲಿ ಪಾಸ್ ಆದೆ. ನೀವು? ನಾನು ಕನ್ನಡ 7ನೇ ಯಾವಾಗ ಪಬ್ಲಿಕ್ ಪರೀಕ್ಷೆ ಇತ್ತು. ಆ ಪಬ್ಲಿಕ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬಂದೆ ನಾನು. ಅದನ್ನ ಬಿಟ್ಟರೆ ಬೇರೆ ಬೇರೆ ಎಲ್ಲ ಓದಿ ತಿಳ್ಕೊಂಡಿದ್ದು. ನಾನು ಓದಿನಲ್ಲಿ ಏನೋ ಡಿಗ್ರಿ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಇಲ್ಲ ನನ್ನ ಹತ್ರ. 1997ರಲ್ಲಿ ವಿಶ್ವದ ಒಂದು ಸಮ್ಮೇಳನ ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿ ನಡೆಯಿತು. ಅವಾಗ ಭಾರತೀಯ ವಾಸ್ತುಶಾಸ್ತ್ರದ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆಯನ್ನು ಹಾಕಿದ್ರು. ಇಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ 10 ದಿವಸ ಹೋಗಿದ್ದೆ ನಾನು. 10 ದಿವಸ ಹೋಗಿ ನಾನು ತುಂಬಾ ಈಗ ಹೆಂಗ್ ಮಾಡ್ಕೊಂಡಿದ್ದೇನೆ ಹಿಂಗೆ ಇದ್ದೆ. ಇರಂಗಿರ್ಲಿಲ್ಲ, ಮಾಡೋಂಗಿರ್ಲಿಲ್ಲ. ಆಮೇಲೆ ಆವಾಗ ಜಯದೇವ ಗಡ್ಕಲ್ಲಿದು ಕುಲಪತಿ ಡಾಕ್ಟರ್ ಪ್ರಭುದೇವ ಅಂತಿದ್ರು. ಅವರ ಆಶ್ರಯದಲ್ಲಿ ಅವ್ರ ಮನೆಯಲ್ಲಿ ಇರ್ತಿದ್ದೆ ನಾನು. ಅವ್ರು ಬಂದು ಜ್ಞಾನಾನಂದ ಅವ್ರು ಬಂದು ಅದನ್ನ ಹೇಳಿ ಕರ್ಕೊಂಡು ಹೆಂಗೋ ಮಾಡಿ ಮತ್ತೆ ಯಾರು ಇಲ್ಲ, ನಮ್ಮವ್ರ ಹೆಸರೇ ಇಲ್ಲ, ಮತ್ತೆ ಭಾರತೀಯ ವಾಸ್ತುಶಾಸ್ತ್ರವನ್ನು ತಿಳ್ಕೊಂಡ್ರು ಅವರೇ ಅಂತ. ಅವರು ಈ ನಿಟ್ಟಿನಲ್ಲಿ ಹೋದಾಗ BV ರಾಮಣ್ಣರ ಹತ್ರ ಹೋದಂತೆ. BV ರಾಮಣ್ಣರ ಹತ್ರ ಹೋದಾಗ ಇಲ್ಲ ನಾನು ವಾಸ್ತುಶಾಸ್ತ್ರಜ್ಞ ಅಲ್ಲ, ನಾನು ಒಳ್ಳೆ ಅಸ್ಟ್ರಾಲಜಿ ಮನುಷ್ಯ, ನಾನು ಗೊತ್ತಿಲ್ಲ, ಅಲ್ಲಿ ನಿಮ್ಮ ಗುರುಗಳೇ ಕೇಳಿ ನನಗೆ ಹೆಸರು ಹೇಳಿದ್ದಾರೆ. ಅವರು ಹಾಗೆ ಕರ್ಕೊಂಡು ಹೋಗ್ತಿದ್ವಿ.
ಆವಾಗ ಅವರು ಇವತ್ತಿಗೂ ಪ್ರಭುದೇವ್ರು ಫೋನ್ ಮಾಡ್ತಾ ಇರ್ತಾರೆ. ಇಂಗ್ಲೆಂಡ್ನಲ್ಲಿ ಇದ್ದಾರೆ ಅವರು. ಓಹೋ ಇಂಗ್ಲೆಂಡ್ ಒಬ್ಬ ಮಗ ಅಂದ್ರೆ ಏನ್ ಕಾರಣ ಏನು ಅಂದ್ರೆ 2 ಮಕ್ಕಳು, ಅವ್ರಿಗೆ ಗಂಡು ಮಕ್ಕಳು. ಆಮೇಲೆ SLC ಪರೀಕ್ಷೆ 2 ವರ್ಷ ಫೇಲ್ ಆದ್ರು ಮಕ್ಕಳು. ಆ ನಂತರ ನನ್ನ ಗಮನಕ್ಕೆ ತಂದ್ರು, ಇಲ್ಲ ಕರ್ಕೊಂಬನ್ನಿ ನೀವು ಇಲ್ಲಿ ಯಾವುದೇ ಒಂದು ಅಮಾವಾಸ್ಯೆ ಕರ್ಕೊಂಬನ್ನಿ ನೋಡೋಣ ಅಂತಂದೆ. ಆ ನಂತರ ಮುಂದಿನ ಎಕ್ಸಾಮ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಬಂದ್ರು. ಅಲ್ಲಿಂದ ಮುಂದೆ ಎಲ್ಲವನ್ನು ಫ್ರೀ ಆಗಿ ಪಾಸ್ ಮಾಡ್ಕೊತಾ ಹೋಗ್ಬಿಟ್ರೆ. ಇಬ್ರು ಒಬ್ಬರು ಲಂಡನ್ ನಲ್ಲಿ ಇದ್ದಾನೆ, ಒಬ್ಬರು ಇದ್ದಾನೆ. ಅವ್ರು ಕುಲಪತಿ ಆದಾಗ್ಲೂ ನಾನು ಹೋಗಿ ಬಂದೆ. ಇಲ್ಲಿ ಬೆಂಗಳೂರು ಕುಲಪತಿ ಆಗಿದ್ರಲ್ಲ, ಅವಾಗ ಹೋದೆ, ಸನ್ಮಾನ ಮಾಡಿದೆ. ಈಗ ನಾನು ಸರಿ ಕೇಳೋದು ನನ್ನ ಮಗನ ಹೆಂಗಿದ್ದಾರೆ ಗುರುಗಳು ಕೇಳ್ತಾ ಇದ್ದಾರೆ. ಈಗ ಲಂಡನ್ನಿಂದ ಬರ್ತಾರೆ, ಇಲ್ಲಿ ಏಪ್ರಿಲ್ ಬರ್ತೀನಿ ಅಂತ ಮಾಡಿದ್ರು ಅವರು. ಹಾಗಾಗಿ ಮುಂದೆ ನಾನು ಕೆಲವು ಗ್ರಂಥಗಳನ್ನ, ಸಂಸ್ಕೃತ ಗ್ರಂಥಗಳನ್ನ, ಹಿಂದಿ ಗ್ರಂಥಗಳನ್ನ, ಕನ್ನಡ ಗ್ರಂಥಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಹೋದೆ. ದೊಡ್ಡ ದೊಡ್ಡ ಸಾಹಿತಿಗಳ ಒಂದು ಸ್ನೇಹ ನನಗೆ ತನ್ನಷ್ಟಕ್ಕೆ ತಾನೇ ಬೆಳೀತವಂತ ಉದಾಹರಣೆ ಹೇಳ್ಬೇಕಂದ್ರೆ ಶಂಭಾಜಿ ಹಸೆ. ಆಮೇಲೆ ನಿಮ್ಮ ಮೊದಲನೇ ನನಗೆ ಸ್ನೇಹಿತ ಅಂತಂದ್ರೆ ಗೋವಿಂದ ಪೈ. ಕಾಯಿ ಸಾಹಿತಿ ಕಾಸರಗೋಡಿನಲ್ಲಿ ಮೊದಲು ಪರಿಚಯ ಆದವರು ಗೋವಿಂದ ಪೈ. ಅವರಂತೂ ನನ್ನ ತುಂಬಾ ಅಚ್ಚುಮೆಚ್ಚಾಗಿ ಕಾಣೋರು. ಯಾವತ್ತು ಇಷ್ಟು ಹಾಕೊಂಡು ಹಾಗೆ ಮನೆಯಲ್ಲಿ. ಮುಂದೆ ಒಬ್ಬರು ಜ್ವರ ಬೆಂದ್ರೆ 70 ವರ್ಷ ಹುಟ್ಟುಹಬ್ಬಕ್ಕೆ ನೀನು ಇಲ್ಲದೆ ಹೋಗೋದೇ ಇಲ್ಲಪ್ಪ, ನಾನು 70 ವರ್ಷಕ್ಕೆ ನೀನು ಬರಲೇಬೇಕು ಅಂತ ನೋಡು. ಅವಾಗ ನಾನು ಕುತ್ಕೊಂಡು ಒಂದು ಕವನ ಬಂದೆ ಅದನ್ನು ವಾಚನ ಮಾಡಿದೆ. ಏನಪ್ಪ ನೀನು ಏನು ಓದಿಯೋ ಏನು ಬಿಟ್ಟಿಯೋ ಏನು ಗೊತ್ತಾಗುತ್ತಿಲ್ಲ ನಮಗೆ. ತುಂಬಾ ವಿಚಿತ್ರವಾದಂಥ ಶಕ್ತಿ ಇದೆ ಭೌತಿಶಾಸ್ತ್ರ ಅಂತ ಒಂದು ತಂದೆ ತಾಯಿ ಅಂತೇಳಿ ಈಗ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ, ಹಂಗೆ ಮೈಕಳಿ ನಾನು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಬಾಲ್ಯದಲ್ಲಿ, ಆಮೇಲೆ ಉಳಿದಿದ್ದ ಆಮೇಲೆ ಕೇಳ್ತೀನಿ. ಬಾಲ್ಯದಲ್ಲಿ ನೀವು ನೇಪಾಳಕ್ಕೆ ಹೋಗಿದ್ದೀರಂತಲ್ಲ? ಹೌದು, ನೇಪಾಳ ಅದ್ಯಾಕೆ ಹೋದ್ರಿ? 1988 6 ಮಂದಿ ನನ್ನ ಸಹಚರರಿಗೆ ನಾನು ಸಾಲಿಗ್ರಾಮ ಸಿಕ್ಕರೆ ಮಠ ಸ್ಥಾಪನೆ ಮಾಡೋದು, ಇಲ್ಲ ಅಂದ್ರೆ ಯಾಕಂದ್ರೆ ಹಿರಿಯರು ಕೊಟ್ಟಿದ್ದು 9 ಪ್ರಾಣ ಸಾಲಿಗ್ರಾಮ ನಮ್ಮಲ್ಲಿ ಇದ್ದು ಬಹಳ ಜೋಪಾನವಾಗಿ ಕಾದಿದ್ದು. ಅದನ್ನೊಂದು ಮೊಮ್ಮಡಿ ಕೃಷ್ಣರಾಜ ಒಡೆಯರು ಗುರುಗಳಿಗೂ ಕೊಟ್ಟಿರ್ತಕ್ಕಂಥ ಬೆಳ್ಳಿ ಪಾದಕ್ಕೆ ಕೆಲವೊಂದು ವಿಶೇಷಗಳನ್ನ ಕಾದಿದ್ವಿ. ಅವನ್ನ ಇಟ್ಕೊಂಡು ಜೋಪಾನ ಮಾಡ್ತಾ ಇದ್ವಿ. ಹಾಗಿದ್ರೆ ಅದನ್ನು ಮಾಡಿದ್ದು ಸಾಲಿಗ್ರಾಮ ಮಠಕ್ಕೆ ಮಾಡಿದ್ದೆ ಹೊರತು ಸ್ವಯಂ ಪ್ರತಿಭೆ ಅಂತ ಏನ್ ಬೇಕಾಗಿದ್ದಿಲ್ಲ ಅವ್ರಿಗೆ. ಅವ್ರು ಮಾಡಿ ನನಗೂ ಅದು ಸಿಕ್ಕರೆ ಮಠ, ಇಲ್ಲ ಬಿಟ್ಬಿಟ್ಟ ಹೆಂಗೆ ಹಾಕ್ಬೇಕು. ಭಗವಂತ ಆಯ್ತು ನೀವು ಮಾಡೋದು ರೇಷನ್ ಕೊಟ್ಟರೆ ಹೋಗ್ತಾರೆ ನಾನು ಸಿಕ್ಕರೆ. ಅದರ ಹಿಂದೆ ಏನಾಗಿರ್ತಕ್ಕಂಥ ಅಂದ್ರೆ ಪೇಜಾವರ ಶ್ರೀಗಳು ಹೋಗಿತ್ತು, 40 ದಿವಸ ಇದ್ರು. ಅವ್ರಿಗೆ ಸಿಕ್ಕಲಿಲ್ಲ ಪ್ರಾಣ ಸಾಲಿಗ್ರಾಮ. ಅವ್ರಿಗೆ ಸಿಕ್ಕ ಸಾಲಿಗ್ರಾಮದಲ್ಲಿ ಸ್ತಂಭಿ ಸಾಲಿಗ್ರಾಮ, ಪ್ರಾಣ ಸಾಲಿಗ್ರಾಮ, ಆಮೇಲೆ ಶಿಲಾ ಸಾಲಿಗ್ರಾಮ ಅಂತ 3 ವಿಭಾಗ ಇದೆ. ಅದು ಪ್ರಾಣ ಸಾಲಿಗ್ರಾಮ ಅಂತಂದ್ರೆ ಸಾಮಾನ್ಯವಾಗಿ ತುಳಸಿಯನ್ನು ಇಟ್ಟು 12ರಿಂದ 13 ದಿವಸ ಇಟ್ಕೊಂತದ್ ಮೈ ಮೇಲೆ, ಒಣಗೋದೇ ಇಲ್ಲ. ಪ್ರಾಣ ಸಾಲಿಗ್ರಾಮ. ಆಮೇಲೆ 3 ದಿವಸ ಇಟ್ಕೊಳ್ಳೋದು ಸಾದಾ ಸಾಲಿಗ್ರಾಮ, 9 ದಿವಸ ಇಟ್ಕೊಳ್ಳೋದು ಚಕ್ರ ಸಾಲಿಗ್ರಾಮ. ಈಗ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅವು ಸಂಸ್ಕೃತದಲ್ಲಿ ಅಧ್ಯಯನಕ್ಕೆ ಪುಸ್ತಕಗಳು ನೆರವಾದವು. ಅವನ್ನ ಇದು ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ನಾನು ಸಾಲಿಗ್ರಾಮ ಹಂಗಾರೆ ಸಿಕ್ಕರೆ ಕಟ್ಟೋಣ, ಇಲ್ಲ ಅಂತಂದ್ರೆ ನನಗೆ ರಾಜಕೀಯ ವೃತ್ತಿಗಳ ಇದು ಒಡನಾಟ ಜಾಸ್ತಿ ಇತ್ತು. ಅಷ್ಟೇ ಅಲ್ಲ, ನಿಮಗೆ ಬಸವರಾಜ ಅಂತೇಳಿ ಸರ್ಕಾರದಾಗ ಡೆಪ್ಟಿ ಮಿನಿಸ್ಟ್ರಿ ಇತ್ತು. ಅವರನ್ನ ಹಂಗೆ ಸುಮಾರು MLA ಎಲೆಕ್ಷನ್ ಇಟ್ಕೊಂಡಿದ್ರು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತು, ದೊಡ್ಡ ಶ್ರೀಮಂತರು ಅವರು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂಡೋರು. ಅವರು ಕೂತು ಕಾಲ್ ಹಿಂಗೆ ಅಲ್ಲಾಡಿಸ್ತಾ ಇದ್ರು. ಕಾಲ ನೋಡಿದೆ ನಾನು,
ಕಾಲ ನೋಡಿದ್ರೆ ಯಾಕೆ ವಿಷಯ ಕಷ್ಟಪಡ್ತಾರೆ ಮೆಡಿಸಿನ್ ಆಗ್ತದೆ ಸರ್ ಹೇಳಿದೆ ನಾನು. ಏನಪ್ಪ ಏನು ಹೇಳ್ತೀನಿ ನೀನು ಅಂತಂದ್ರು. ಅಲ್ಲಿ ಏನಾಗೋದು ಆಗೋದು ಹೇಳ್ತೇನೆ ನಾನು. ಈ ಸಲ ಮಿನಿಸ್ಟರ್ ಆಗ್ತೇನೆ ನೀವು ಅಂದ್ರೆ ಡೆಪ್ಟಿ ಮಿನಿಸ್ಟರ್ ಅವರು. ಕಾರಣ ವಿಷಯ ವೀರೇಂದ್ರ ಪಾಟೀಲ್ ಹೆಂಡತಿ ಬಸವರಾಜ ಮಾಗಾವಿ ಅವರ ಹೆಂಡತಿ ಅಕ್ಕ ತಂಗಿ. ಆಯ್ತಾ, ಆಮೇಲೆ ಅವರು ಇಲ್ಲಿ ಬಿಟ್ಕೊಡ್ಲಿಲ್ಲ, ಬಿಟ್ಕೊಡ್ಲಿಲ್ಲ. ಅವ್ರು ಮಿನಿಸ್ಟರ್ ಮಾಡಿದ್ರು. ಅವ್ರು ಮಿನಿಸ್ಟರ್ ಮಾಡಿದ್ರೆ ಮತ್ತೊಂದು ಪೀಳಿಗೆಗೂ ಅವರೇ ಆದ್ರು ಮಿನಿಸ್ಟರ್ ಆದ್ರು. ಅವಾಗ ಕೇಳಿದ್ರು ನಿಮಗೆ ಮನೆ ಅಲ್ಲೇ ಇಲ್ಲೇ ಕಟ್ಟೋದು ಬೇಡ, ಶಾಂತಿನಗರ ಅವ್ರ ಮನೆ ಕಟ್ಟಿದ್ರು. ಶಾಂತಿನಗರ ಮನೆ ಕಟ್ಕೊಡ್ತೇವೆ, ಭೂಮಿ ಪೂಜೆಗೆ ಒಂದ್ಸಲ ಬರ್ರಿ, ಮಠ ಪ್ರವೇಶಕ್ಕೂ ಒಂದ್ಸಲ ಬರ್ರಿ, 10 ರೂಪಾಯಿ ಖರ್ಚು ಮಾಡ್ಬೇಡ್ರಿ ಅಂತ. ಮಹಾರಾಜ ಕೇಳಿದ್ರೆ ಒಪ್ಪಿಲ್ಲ ನನ್ನ ರಕ್ತ. ಇವತ್ತು ನಾನು ನಿಮ್ಮ ಕಟ್ಟಿದ ಮಹಾರಾಜ ಮಠ ಅಂತ ಆಗುತ್ತೆ, ಬರಲ್ಲ, ನಂಗೆ ಬೇಕಾಗಿಲ್ಲ. ಮಹಾರಾಜ ಕೇಳಿದ್ರೆ ಮಹಾರಾಜ ಮಠ ಇರಲ್ಲ ಅಂತ ಅವ್ರು ಹಿಂದೆ ಹೇಳ್ಯಾರೆ. ಈಗ ನಮ್ಮ ಮಹಾರಾಜರು ಕಟ್ಟಿದ್ರು, ಮಹಾರಾಜರು ನಾನು ಇರಲ್ಲ, ಬೇಕಾಗಿಲ್ಲ. ಗುರುಜಿ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ. ನೇಪಾಳದ ಹೇಳ್ತೇನೆ. ಹಾಗೆ ಸಾಯಿಗೆ ಒಂದು 6 ಮಂದಿ ಸಹಚರು ಸೇರ್ಕೊಂಡು ಒಂದು ಬಾಡಿಗೆ ಕಾರು ಮಾಡಿಕೊಂಡು, ಸ್ವಂತ ಕಾರ್ ಸೈತಿಲ್ಲ, ಬಾಡಿಗೆ ಕಾರು ಮಾಡಿಕೊಂಡು ನೇಪಾಳಕ್ಕೆ ಹೋದ್ವಿ. ಹೆಂಗೆ ಹೋದ್ವಿ ಅಂದರೆ, ನಾವು ಸೀದಾ ಮೊದಲು ಹೋಗಿದ್ದು ಕನ್ಯಾಕುಮಾರಿ. ಕನ್ಯಾಕುಮಾರಿಯಿಂದ ಕರಾವಳಿಯ ಪ್ರದೇಶ ಹಿಡ್ಕೊಂಡು ಹಾಗೇನೇ ಹೋದ್ವಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ಮಾತು ಹೇಳ್ತೇನೆ ನಿಮಗೆ. ಆ ಪೀರಿಯಡ್ನಲ್ಲಿ ಹೆಗಡೆ ಅವರು, ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್. ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಸರ್ಕಾರದಿಂದ ಪರ್ಮಿಷನ್ ಬೇಕಾಗಿತ್ತು ನನಗೆ. ನೇಪಾಳ ಗಡಿ ಇಲ್ಲಿ ದಾಟಲಿಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತು. ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ದೆ. ಏನು ಹೆಲ್ಪ್ ಮಾಡಿದ್ದೆ ಅಂದ್ರೆ, ಮತ್ತೆ ಪುನಃ ಅವ್ರು ಅನುಕೂಲಕ್ಕೆ ಇರಬೇಕು ಅಂತ ಆಸೆ ಪಟ್ಕೊಂಡು, ನೀವು ಫೇಲ್ ಆಯ್ತಿಲ್ಲ ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿ. ಮತ್ತೆ ಎಲ್ಲಿ ಹೋಗಲಿ, ನಾನು ಕನಕಪುರಕ್ಕೆ ಹೋಗಲಿಲ್ಲ. ಅವ್ರಿಗೆ ಗೊತ್ತಿಲ್ಲದ ಕ್ಷೇತ್ರ ಅದು. ಕನಕಪುರ ನಿಂತು ಆಸೆನು ಬಂದು ಮತ್ತೆ ಚೀಫ್ ಮಿನಿಸ್ಟರ್, ಮತ್ತೆ ಚೀಫ್ ಮಿನಿಸ್ಟರ್. ಆವಾಗ ನಾವು ಅವ್ರ ಹತ್ರ ಹೋಗ್ಬೇಕನ್ನೋ ಸಂದರ್ಭದಲ್ಲಿ ಹೆದರಿಕೆ ಹೋಗಿದ್ರು, ಬರಲೇ ಇಲ್ಲ ಅವ್ರು ಬೇಗ. ಆನಂತರ ಹಂಗಾರೆ ಕೂತೋದು ಬೇಡ ಸುಮ್ಮನೆ ಅಂತೇಳಿ ನನಗೆ ಗೊತ್ತಿದ್ದೆ ಇದು ಮಾಡ್ಕೊಂಡ್ಬಿಟ್ಟು ರಾಜ್ಯಪಾಲನ ಸಲ್ಲಿಸಿದ್ವಿ. ರಾಜ್ಯಪಾಲನ ಸಲ್ಲಿಸಿದ ಕೂಡಲೇ ಯಾತಕರಿಗೆ ಹೋಗ್ತೇನೆ ನೀವು, ನಮ್ಮ ರಾಜ್ಯಪಾಲ ಬೇಕಾದ್ರೆ ನಾವೇ ತರಿಸ್ಕೊಡ್ತೇನೆ ಅಂತ. ನೀವು ತರಿಸ್ಕೊಳ್ಬೇಕಾಗಿಲ್ಲ, ನಮ್ಮ ಕೈಯಾಗ ಬರ್ಬೇಕು ಅವನ್ನ ಬೇಕಂತ ನಾವು ತರೋಕೆ ಹೊರಟು. ದಯಮಾಡಿ ನಮಗೆ ಕಲ್ಲು ಹಾಕ್ಬೇಡಿ, ನೀವು ಪರ್ಮಿಷನ್ ಕೊಡಿ. ನನ್ನ ಭಾರತದ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಹೌದು ಅಂತೇಳಿ ಒಂದು ಪ್ರತಿನಿಧಿ ಕೊಡ್ರಿ ಅಂತ ಆಮೇಲೆ ಕೊಟ್ಟರು. ಕೊಟ್ಟಾದ್ಮೇಲೆ ಪುನಃ ನಾವು ಡಿ ಸಿ ತಂದು ಡಿ ಸಿಯಿಂದ ಇದು ಮಾಡಿಸ್ಕೊಂಡು ಹೊರಟು ನೇಪಾಳ ಗಡಿಯಲ್ಲಿ ನಮ್ಗೆ ಕೈ ಮುಗಿದು ಕಾಲು ಬಿದ್ದು ಕಳಿಸಿದ್ರು. ಕರ್ನಾಟಕ ರಾಜ್ಯದ ಹರಿಹರ ತಾಲೂಕಿನ ಹರಿಹರ ನಗರದ ಧಾರ್ಮಿಕ ಪ್ರತಿನಿಧಿಯವರಿಗೆ ಕರ್ನಾಟಕ ಸರ್ಕಾರ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತ ಇತ್ತು. ಕೊಟ್ಟು ಹೋದ್ವಿ ನಾವು. ಆನಂತರ ಮುಂದೆ ನೇಪಾಳದಲ್ಲೇ ಅದಕ್ಕಿಂತ ಪೂರ್ವದಲ್ಲಿ ಹೇಳ್ಬೇಕು ಅಂದರೆ ನಂದೊಂದು ವ್ರತ ಇತ್ತು. ಏನು ವ್ರತ ಅಂದರೆ, ನೇಪಾಳ ಅಂತಂದರೆ ತುಂಬ ಬರ್ಪದಲ್ಲೇ ಮಕ್ಕೊಂಡಂಗೆ, ಅಷ್ಟು ಚಳಿ, ಅದು ತಡ್ಕೊಳಕ್ಕಾಗಲ್ಲ. ಅದನ್ನು ಮೊದಲೇ ಸಾಧಿಸ್ಬೇಕು ಅಂಥೇಳಿ ನಾನು ಇಲ್ಲಿದೆ. ನಾನು ರಾತ್ರಿ ಬರೀ ಮೇಲೆ ಸ್ನಾನ ಮಾಡೋದು, ಬರೀ ಕಲ್ಲು ಒರೆಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು, ಸುಮ್ಮನೆ ಮಲ್ಕೊಳ್ಳೋದು. ಅದು ಕೆಟ್ಟ ಫ್ಯಾನ್ ಹಾಕೊಂಡು ಮಲ್ಕೊಳ್ಳೋದು. ಮೈಯನ್ನು ಅದಕ್ಕೆ ಗಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ಇದು ನನ್ನ ಜೊತೆ ಬಂದವರೆಲ್ಲ 3-4 ಪ್ಯಾಂಟ್ ಹಾಕೊಳ್ಳೋದು, ಅದಕ್ಕೆ ಹುಡಿ ಕಟ್ಟೋದು, ಈ ಥರ ವ್ಯವಸ್ಥೆ ಮಾಡಿದ್ರು. ಇನ್ನೂ ನಡ್ಗೋರು ಅವರು. ನಾನು ಹಾಗೆ ಸುಮ್ಮನೆ ಮಾಡ್ತಾ ಇದ್ದೀನಿ. ಇದು ಒಂದು ತಯಾರಿ. ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಹೋದಾಗ ಒಂದು ಲಾಜಿನಲ್ಲಿ ಉಳ್ಕೊಂಡ್ವಿ. ಸಹಜವಾಗಿ ಒಂದು ಲಾಜಿನಲ್ಲಿ ಉಳ್ಕೊಂಡ್ವಿ. ಆ ಬಾಡಿಗೆಲ್ಲ ಹೀಟರು. ಚಳಿಗೆ ಸುಮಾರು 10 ಗಂಟೆಗೆ ಸೂರ್ಯನ ಕಾಣ್ಬೇಕು ನಾವು. ಅದರೊಳಗೆ ಸೂರ್ಯನೇ ಕಾಣೋಂಗಿಲ್ಲ. ಆನಂತರ ಅಲ್ಲಿ ಪಕ್ಕದಲ್ಲಿ ಭೀಮಾ ಅಂತ ಒಂದು ನದಿ. ಆ ನೀರು ಮುಟ್ಟಿದ್ರೆ ಕೈ ಕರೆಂಟ್ ಹೊಡೆದಂಗೆ ಆಗೋದಂಗೆ. ಆ ಥರ ನದಿಯಲ್ಲಿ ಹೋದ್ವಿ. ಆನಂತರ ಗಂಡಕಿ ಇದಕ್ಕೆ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ, ಭಾಳ ಅನಾಹುತ ಪ್ರದೇಶ ಅದು, ನೀವು ಯಾಕೆ ಅಲ್ಲಿ ಹೋಗ್ತೀರಿ?
ರೂಟ್ ಹೇಳ್ತಪ್ಪ ನಮ್ಗೆ, ನೀವು ಯಾಕೆ ಹೋಗ್ತೀರ ಅಂತ ಕೇಳ್ಬೇಡ್ರಿ, ರೂಟ್ ಹೇಳ್ತೀವಿ. ರೂಟ್ ಹೇಳಿದ್ರು ಕಾರ್ ಹೋಗ್ಬೇಕಲ್ಲಿ ನಾವು. ಕಾರ್ ತಗೊಂಡು ಹೋದ್ಮೇಲೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಿವಲಿಂಗ ಅಂತಿದೆ ಅಲ್ಲೇ. ಇಷ್ಟಪ್ಪ ಒಂದು ಸಂಗ್ರಾಮ ಇದೆ. ಒಂದು ಸಾಲದ ಒಂದು ಕಲ್ಲಿನ ಮೇಲೆ ಇಟ್ಟಿದ್ದಾರೆ. ಸತತ 2 ಇಂಚು ನೀರು ಬರ್ತೈತೆ ಆ ಸಾಲಿಗ್ರಾಮದಿಂದ. ಜಲ ಸಾಲಿಗ್ರಾಮ ಆಮೇಲೆ ಬರೆದಿದ್ದಾರೆ, ಹಿಂದಿಯಲ್ಲಿ ಶಾಸನ ಬರೆದಿದ್ದಾರೆ. ಅದು ಅಭ್ಯಾಸತ್ತು ಓದ್ಕೊಂಡೆ ಇದನ್ನೇ ಮುಟ್ಟಬೇಡ್ರಿ ಅಂತ ಬರೆದಿತ್ತು, ಸ್ಥಳಾಂತರ ಮಾಡಬೇಡ್ರಿ ಅಂತ ಬರೆದಿತ್ತು. ಆಮೇಲೆ ಅದನ್ನು ಮುಟ್ಟಿದ್ವಿ, ಅಲ್ಲಿ ಯಾರು ಇರೋದಿಲ್ಲ, ಮುಟ್ಟಿದ್ವಿ. ಸ್ಥಳಾಂತರ ಎತ್ತಿದ್ವಿ, ತಲೆ ಮೇಲೆ ಇಟ್ಕೊಂಡು ನೀರು ದಬ 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 ನೀರು ಬರೋದ್ರಿಂದ. ಆಮೇಲೆ ಕೆಳಗಡೆ ಏನೋ ಎಲ್ಲೋ ಬರ್ತೈತೆ ಅಂತ ನೋಡಿದ್ರೆ ಏನೂ ಇಲ್ಲ, ಕರಿ ಕಲ್ಲೊಂದು ಅದು ಮೇಲೆ ಇಟ್ಟಾರೆ. ಅದರಿಂದ ನೀರು ಹರಿಯೋದು ಹಾಗೆ. ಆಮೇಲೆ 6 ಮಂದಿ ಸದಸ್ಯರು ಎಲ್ಲರೂ ನೀರನ್ನು ಸ್ನಾನ ಮಾಡಿಕೊಂಡು ಹಾಗೆ ಒಂದು ನಿಮಿಷದಲ್ಲಿ ಬಟ್ಟೆ ಆಗ್ತಾವ ಅಂತ ಬಿಸಿಲು. ಆ ಸಾಲಿಗ್ರಾಮ ರಸ್ತೆ ಮಾಡಿಕೊಂಡು ಮುಂದೆ ಹೋಗ್ಬೇಕಾದ್ರೆ ಒಂದು ಆಶ್ರಮ ಇತ್ತು. ಒಂದು ಆಶ್ರಮ ಇದ್ದಾಗ ಅಲ್ಲೊಬ್ಬ ನಾರಾಯಣ ಭಗವಾನ್ ಅಂತ ಹೇಳಿ ಒಬ್ಬ ಸಾಧು, ಅವನಿಗೆ 280 ವರ್ಷ ಅವನು ಅಲ್ಲಿ ಆಶ್ರಮ ಕಟ್ಟಿಕೊಂಡು 280 ವರ್ಷ ಅವನ ಆಶ್ರಮಕ್ಕೆ ಹೋಗಿ ನಮಸ್ಕಾರ ಬಾಬಾಜಿ ಅಂತಂದು ಒಂದು ಇಷ್ಟೇ ಒಂದು ಆಗ ಕಟ್ಟಿದ್ದ, ಕುಡಿಲಿಕ್ಕೆ ಹಾಲು ಕೊಟ್ಟ ಇಟ್ಟ. ಆಮೇಲೆ ನಾನೊಂದು ವ್ರತ ಕೈಗೊಂಡಿದ್ದೇನೆ, ಆ ವ್ರತ ನೀವು ಪೂರೈಸ್ರಿ, ನಿಮಗೆ ಸಾಲಿಗ್ರಾಮ ಪ್ರಾಪ್ತಿ ಆಗೋದು ಖಂಡಿತ ಅಂತ ಹೇಳಿದ. ಏನಪ್ಪ ನಿಮ್ಮ ವ್ರತ? ಅಲ್ಲಿ ಮಹಾನಾರಾಯಣಿ ನದಿ ಅಂತ ಹೇಳಿ ನದಿ ಹರಿಯುತ್ತೆ, ಹೆಂಪರು ದೊಡ್ಡ ನದಿ. ಅದಕ್ಕೊಂದು ತೂಗು ಬ್ರಿಡ್ಜ್ ಕಟ್ಟಿದ್ದಾರೆ, ಕಂಬ ಎಲ್ಲ ಏನಿಲ್ಲ. ಈಗ ನಾವು ಕಲ್ಕತ್ತಾದಲ್ಲಿ ಹೊರ ಬ್ರಿಡ್ಜ್ ನೋಡ್ತೇವಲ್ಲ, ಅದೇ ಥರ ತೂಗು ಬ್ರಿಡ್ಜು. ಸುಮಾರು 15 ಕಿಲೋಮೀಟರ್ ಉದ್ದ ಇತ್ತು. ನಡ್ಕೊಂಡು ಹೋಗೋ ಮನೆಗೆ ಸುಮ್ಮನೆ ಜಂಪ್ ಮಾಡ್ತೀವಿ, ನನಗೆ ಧೈರ್ಯನೇ ಸಾಕಾಗಲ್ಲ ಅಂತ. ಅದು ನೀವು ಅಲ್ಲಿ ಈಶ್ವರನು ಮಾಡಿದ್ದೇನೆ ನಾನು. ಅದಕ್ಕೆ ನೀವು ಯಾರು ಬರ್ತೀರೋ, ನಿಮಗೆ ಇಷ್ಟ ಯಾವುದು ಮತ್ತೆ ಹೇಳಿ, ಇಲ್ಲ ನಾನು ಕೊಟ್ಟು ಬಂದ್ರಾದ್ರೂ ಹೇಳಿ ಅಂತ ಹೇಳಿ ಅದಕ್ಕೊಂದಿಷ್ಟು ಅಭಿಷೇಕ ಮಾಡೋರು. ಇದು ನನ್ನ ವ್ರತ ಅಂದ. ನೀನೇ ಕೊಡಪ್ಪ, ನಿನ್ಗೆ ಯಾವ ಮಂತ್ರ ಕೊಡ್ತೀವಿ ಆ ಮಂತ್ರ ಹೇಳೇ ಮಾಡ್ತೀನಿ ಅಂತಂದೆ. ಆಮೇಲೆ ಕೊಟ್ಟವರು ಮಂತ್ರ ಕೊಟ್ಟ ಆಯಿತು, ಅಭಿಷೇಕ ಮಾಡೋದು. ವಾಪಸ್ ಕೊಟ್ಟು ನಿಮ್ಗೆ ಹಾಲು ಕೊಡ್ತೇನೆ ನಾನು ಅಂದ. ಬರ್ತೀವಪ್ಪ ಅಂತಂದು. ಆಮೇಲೆ ಅವ್ರು ಕೆಳಗಡೆ ಇಲ್ಲ. ಆಮೇಲೆ ಅಲ್ಲಿ ಇತಿಹಾಸ ಕೆಲವರು ಹೇಳಿದ್ರು, ಒಂದ್ಸಲ ಮಹಾಪೌರ ಬರ್ತೈತಂತ ಹೊಳಿಗೆ. ಅದು ಯಾವಾಗ ಬರ್ತೈತೆ ಗೊತ್ತಿಲ್ಲ, 2 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ತಪ್ಪಲ ಬರ್ತೈತಂತ ಅದು. ಆಮೇಲೆ ನಿನ್ನೆ ಬರ್ಬೇಕೈತಿ, ಇವತ್ತು ಬರೋದಿಲ್ಲ ಅಂತ. ಆಮೇಲೆ ಏನು ಕತೆ, ಅದು ಬೇಡ ನಮಗೆಲ್ಲ ರಗಳೆ ಬೇಡ, ನಮ್ಗೆ ಹೆಂಡ್ರು ಮಕ್ಕಳು ಇಲ್ಲ ಅಂತೇಳಿ ಬೈಕಲ್ಲಿ ಮೇಲೆ ದಂಡೆ ಮೇಲೆ ಕುತ್ಕೊಂಡ್ಬಿಟ್ರು. ನಾನೇ ಹೋದೆ, ತುಂಬ ಕೆಳಗೆ ಹೋಗ್ಬೇಕು, ತುಂಬ ಕಡಿಮೆ ಬರ್ತಾರೆ, ಒಂದು 300 ಕೋಟಿ ಕೆಳಗೆ ಹೋಗ್ಬೇಕು ನದಿಗೆ. ಆಮೇಲೆ ನಾವು ಕೊಟ್ಟು ಬಂದ ಮೇಲೆ ನೀರು ತೊಗೊಂಬಂದು ಹಾಕೋದು, ಹಾಕೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡಿ ಆಮೇಲೆ ಮೇಲೆ ಹತ್ತಕ್ಕಿದೆ. ಮೇಲೆ ಹತ್ತಿ ಮಹಾಪೌರ ಬಂದೇ ಬಿಡ್ತಾರೆ. ನಿನ್ನೆ ಬಂದಿತ್ತು, ಮತ್ತೆ ಬಂದು ನಂದು ಎಡಗಾಲ ಮ್ಯಾಲೆ ಇಟ್ಟೆ, ಬಲಗಾಲಿಗೆ ನೀರು ಬಳಿತು. ಹಂಗೆ ಎಳ್ಕೊಂಡು ಹುಡುಗ ಎಳ್ಕೊಂಡು ನಮ್ಮ ಗತಿ ಏನಪ್ಪ, ನಾವು ನಿಮ್ಮ ಗತಿ ಬಂದ್ರೆ ಹೋಗೇ ಬಿಡ್ತಿದ್ವಿ ನಾವು. ಆಯಿತು ಭಗವಂತ ನಿಮ್ಮ ಪುಣ್ಯದಿಂದ ನಾನು ಉಳ್ಕೊಂಡೇನಪ್ಪ, ನೆಟ್ಟು ಹೋಗೋಣ, ಸಾಧನ ಮಾಡೋಕ್ಕೆ ಹೋಗೋಣ. ಆಮೇಲೆ ಅಲ್ಲಿ ಹೋದ್ಕೊಳ್ಳಿ ಅವನು ಒಂದೇ ಮಾತು ಹೇಳಿಲ್ಲ, ಕೊಡ್ರಿ ಪೂಜೆ ಮಾಡಲಿಲ್ಲ, ಅಭಿಷೇಕ ಆಯಿತು ತಗೊಳ್ರಿ ಮತ್ತೆ ಹಾಡ್ಕೊಂಡು ಹೆದರಿಕೆ ಸಮಿತಿ ನಿಮ್ಗೆ ಸಾಲಿಗ್ರಾಮ ತಾನೇ ಬಂದು ಪ್ರಾಪ್ತ ಆಗ್ತದೆ. ಗಣಿಕೆ ನದಿಯಲ್ಲಿ ಕೈ ಹೊಡೆದ್ರೆ ಅವನೇ ಬಂದು ನಿಮ್ಮ ಕೈಯಲ್ಲಿ ಉಳಿತಾನೆ, ಹೋಗಿ ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಅದನ್ನು ಮಾಡ್ತಿದ್ದು. ಆಯಿತಾ, ಆ ಪುಣ್ಯ ಇದ್ದನ್ನೇ ನಿಮಗೆ ಆಗುತ್ತೆ. ಇಲ್ಲಾಂದರೆ ಮಹಾಪುರದಲ್ಲಿ ಹೋದವರು ಎಷ್ಟೋ ಜನ ಲೆಕ್ಕಲ್ಲ ಅದಕ್ಕೆ ಅಂದ. ಅಯ್ಯೋಪ್ಪ ಅಂತೇಳಿ ಬಂದ್ವಿ. ಆಮೇಲೆ ಗಂಡಿಕೆ ನದಿಯ ಇದರಲ್ಲಿ ಹರಿವಿನಲ್ಲಿ ಒಂದು ಯಜ್ಞಕುಂಡ ತಯಾರು ಮಾಡಿದೆ. ಆಮೇಲೆ ಊರಿಂದನೇ ಎಲ್ಲ ಸಾಮಾನು ತಗೊಂಡೋಗಿದ್ದೆ. ಸಾಮಾನು ತಗೊಂಡೋಗಿ ಅವನನ್ನೇ ಕುರಿತು ಪ್ರಾರ್ಥನೆ ಮಾಡಿ, ನೀನು ನಮಗೆ ಪ್ರಾಪ್ತಿ ಆಗಬೇಕು ಹೊರತು ನಾವು ನಿಮ್ಮನ್ನು ಹುಡ್ಕಕ್ಕೆ ಬಂದಿಲ್ಲ, ನಾವು ಹುಡುಕೋ ಯೋಗ್ಯತೆ ನಮ್ಮಲ್ಲಿಲ್ಲ, ನೀನೇ ನಮಗೆ ಪ್ರಾಪ್ತಿ ಆಗಬೇಕು. ಈ ಯಜ್ಞವನ್ನು ಪೂರೈಸಿ ನಾನು ನೀರಿನಲ್ಲಿ ಕೈ ಹೊಡ್ತೇನೆ, ನೀನು ನಮಗೆ ಸಿಗಬೇಕು.
ಅಂದರೆ ನಾ ಮಠ ಕಟ್ತೇನೆ, ಇಲ್ಲ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಹಚ್ಚಿದೆ. ಈ ತುಪ್ಪದ ಬಚ್ಚ ಅಂತ ಅವರು, ಆ ತುಪ್ಪದ ಬಚ್ಚ ಒಂದು ಹಚ್ಚಿದೆ. ಪೂರ್ಣಾವತಿನ ಆಗಬೇಕು, ಎಲ್ಲಿಂದಲೋ ಒಂದು ವಿಶೇಷವಾದಂಥ ಆಕಳು. ಅದಕ್ಕೇನು ಎಲ್ಲಿ ಕಾಣೋದಿಲ್ಲ, ಅಂಥ ಸುಂದರವಾದ ಆರ್ಟಿಸ್ಟ್ ಸಹಿತ ಬರೋಕ್ಕೆ ಸಾಧ್ಯ ಇಲ್ಲ ಅಂಥ ಆಕಳು, ದೊಡ್ಡ ಆಕಳು ಬಂತು ಕೂಡಲೇ ಆಮೇಲೆ ಪ್ರಸಾದಕ್ಕೆ ಅಂತೇಳಿ ರವೆ ಉಂಡೆ ಅವು ಇವು ಕಟ್ಕೊಂಡು ಹೋಗಿದ್ವಿ. ಅವನ್ನಿಟ್ಟು ಎಲ್ಲ ತಿಂತು ಆಮೇಲೆ ಅದನ್ನೇ ಆಮೇಲೆ ಪೂಜೆ ಮಾಡಿ ಹೊತ್ಕೊಂಡು ಹೋದ್ವಿ. ನಾಲ್ಕು ಕ್ಯಾಮ್ರಾ ತೊಗೊಂಡಿದ್ದು, ಒಳ್ಳೊಳ್ಳೆ ಕಂಪ್ನಿ ಕ್ಯಾಮ್ರಾ, ನೇಪಾಳದಲ್ಲಿ 4 ಕಂಪ್ನಿ ಒಳ್ಳೊಳ್ಳೆ ಕ್ಯಾಮ್ರಾ ತೊಗೊಂಡಿದ್ದು. ಅದರಲ್ಲಿ ಫೋಟೋ ಆಕಳು ಬಂದಿಲ್ಲ, ತುಪ್ಪದ ಬಚ್ಚೆ ಹಚ್ಚಿ ಜೀವ ಬಂದಿಲ್ಲ, ಮೂಡಲೇ ಇಲ್ಲ, ಮೂಡಲೇ ಇಲ್ಲ. 6 ಮಂದಿ ಈಗ 4 ಮಂದಿ ಎಲ್ಲ ಜೀವಂತ. ಇವತ್ತಿಗೂ ಮಾತಾಡ್ತಾರೆ ಅದು ಸುದ್ದಿ. ನಾವು ಬಾಕಿ ಎಲ್ಲ ಏನೇನೋ ತಕ್ಕಂತ ಬಂದ್ರೆ ಎಲ್ಲ ಮುಡ್ಲಿಲ್ಲ, ಅದು ಮುಡ್ಲಿಲ್ಲ, ಆಕಳು ಬರಲಿಲ್ಲ, ದೀಪನೂ ಬರಲಿಲ್ಲ. ನಾಡು ಅಂತ ಕೈ ಮುಕ್ಕೊಂಡು ಬರ್ತೆ ಹೋದ್ವಿ. ಆಮೇಲೆ ಆ ಗಂಡಿಗೆ ನದಿಯಲ್ಲಿ ಇನ್ನು ನೀರು ಕುಡಿಯಲಿಕ್ಕೆ ಸಾಧ್ಯನೇ ಇಲ್ಲ, ಕೈಯ ನೀರೇ ಬರೋಣ, ಕೈಗೆ ಕಿತ್ತೋಗ್ಬಿಟ್ರೆ ನೀರು, ಅಷ್ಟು ಸಳು ಅದು. ಅಂಥದ್ರಲ್ಲಿ ಮೊಣಕಾಲು ಮಠ ಹೋದ್ರೆ ನಾವು ಮಹಾ ಧೀರರು ಅಂತ, ಅದಕ್ಕಿಂತ ಒಳಗೆ ಹೋಗೋಕ್ಕಾಗಲ್ಲ. ಆಮೇಲೆ ಒಟ್ಟಿಗೆ ಸಿಕ್ಕು ಕೈಯಲ್ಲಿ ಏನು ಬಂತು ಒಂದು ಕಲ್ಲು ಬರೋವು. ಆಮೇಲೆ ಆ ಮಕ್ಕ ಅವ್ರಿಗೆ ಸಿಕ್ಕು, ನೀವು ನಿಮ್ಮ ಮನೆಗೆ ಇಟ್ಕೊಂಡು ಪೂಜೆ ಮಾಡಿಕೊಟ್ರಪ್ಪ ಅಂತ ಹೇಳಿದ್ದು. ಅವ್ರಿಗೆ ಕೊಟ್ವಿ. ನನ್ನ ಕೈಯಾಗಿಂತ ನಾನು ಹಿಡ್ಕೊಂಡಿದ್ದು, ನಾನು ಅವನ್ನ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅದರಿಂದಲೇ 108 ತಂದೇನೆ ನಾನು. 108 ಹಾಕಿ ನಮ್ದು ತಾತಂದ್ರು 9 ಅದಕ್ಕೆ ಸೇರಿಸಿ ಆಮೇಲೆ ದೇವಸ್ಥಾನ ಕಟ್ಟಲಿಕ್ಕೆ ಅಂತ ಶುರು ಮಾಡಿದ್ವಿ. ಇಲ್ಲಿಗೆ ಅಂದ್ರೆ ತುಂಬ